ನಮಸ್ಕಾರ. ಧರ್ಮ ಸಂಪದಾ ವಾಹಿನಿಗೆ ಸ್ವಾಗತ. ನಮ್ಮ ಭಾರತದ ಮಹಾಗ್ರಂಥಗಳಾದ ರಾಮಾಯಣ ಮತ್ತು ಮಹಾಭಾರತ ಎರಡರಲ್ಲೂ ಸಮಾನವಾದ ಪಾತ್ರಗಳಿಲ್ಲ. ಆದರೆ ಒಂದೇ ಒಂದು ಪಾತ್ರ ಮಾತ್ರ ಒಂದು ಸ್ತಬ್ಧ ಚಿತ್ರದ ಮೂಲಕ ಕಂಡುಬರುತ್ತದೆ. ಅದೇ ಕಪಿಧ್ವಜ. ಈ ಧ್ವಜದ ಕುರಿತು ಸ್ವಾರಸ್ಯಕರವಾದ ಒಂದು ಕಥೆ ಇದೆ. ಇದನ್ನು ತಿಳಿಯೋಣ ಬನ್ನಿ. ತ್ರೇತಾಯುಗದಲ್ಲಿ ವಿಜಯ ಎಂಬ ರಾಜನಿದ್ದ. ಅವನು ಚಂದ್ರಗೋಳಪುರ ಎಂಬ ಸ್ಥಳವನ್ನು ಆಳುತ್ತಿದ್ದ. ಪ್ರಜೆಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾ ರಾಜ್ಯಭಾರ ಮಾಡುತ್ತಿದ್ದ. ಒಂದು ದಿನ ಅವನಿಗೆ 8 ದಿಕ್ಕುಗಳನ್ನು ಜಯಿಸಿ ರಾಜನಾಗಬೇಕೆಂಬ ಬಯಕೆ ಉಂಟಾಯಿತು. ಇದನ್ನು ಜಯಿಸಲು ತನ್ನ ಗುರುವಿನಿಂದ ಮಂತ್ರದೀಕ್ಷೆ ಪಡೆದು ತಪಸ್ಸು ಮಾಡಿದ. ಈತನ ತಪಸ್ಸಿಗೆ ಮೆಚ್ಚಿ ಹನುಮಂತ ಮತ್ತು ಸುಗ್ರೀವರು ಪ್ರತ್ಯಕ್ಷರಾಗಿ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಎಂದು ಹೇಳಿದರು ಮತ್ತು ಮುಂದಿನ ಜನ್ಮದಲ್ಲಿ ಸಾಧ್ಯವಾಗುತ್ತದೆ. ಅಂತೆಯೇ ಮುಂದಿನ ಜನ್ಮದಲ್ಲಿ ದ್ವಾಪರ ಯುಗದಲ್ಲಿ ಕುಂತಿಯ ಮಗ ಅರ್ಜುನನಾಗಿ ಜನಿಸಿದ. ಕೊಂಚ ಕಾಲದ ಬಳಿಕ ಹಿಂದಿನ ಜನ್ಮದ ಅಭಿಲಾಷೆ ನೆನಪಾಗಿ ಪುನಃ ದಿಗ್ವಿಜಯಕ್ಕೆಂದು ಹೊರಟ. ಹೀಗೆ ಅಲಿಯುತ್ತಿದ್ದಾಗ ರಾಮ ಲಂಕೆಗೆ ಸೇತುವೆ ಕಟ್ಟಿದ್ದಲ್ಲಿ ಬಂದು ತಲುಪಿದ. ಈ ಬಗ್ಗೆ ಅಲ್ಲಿಯೇ ಇದ್ದ ಕಪಿಯೊಂದು ಎಲ್ಲ ವಿವರ ನೀಡಿತು. ಅರ್ಜುನ ಧನುರ್ವಿದ್ಯೆಯ ಹೆಮ್ಮೆ ಪಡುತ್ತಾ ಕಪಿ ಹೇಳಿದ ಕಥೆಯನ್ನು ಹಾಸ್ಯ ಮಾಡುತ್ತಾ ತಾನಾಗಿದ್ದರೆ ಇದೇ ವೇಳೆ ಕೇವಲ ಬಾಣದಿಂದಲೇ ಸೇತುವೆ ನಿರ್ಮಿಸುತ್ತೇನೆ ಎಂದು ಹೇಳಿದ ಮತ್ತು ಸುಲಭವಾಗಿ ಲಂಕೆ ತಲುಪುತ್ತಿದ್ದೆ ಎಂದು ಚೇಷ್ಟೆ ಮಾಡಿದ. ಕೂಡಲೇ ಕಪಿಗಳಲ್ಲಿಯೇ ಮಹಾಕಪಿಯಾದ ಹನುಮಂತ ಪ್ರತ್ಯಕ್ಷನಾಗಿ, ಸರಿ, ತೋರು ನಿನ್ನ ಪರಾಕ್ರಮವನ್ನು, ಬಾಣದಿಂದ ಸೇತುವೆ ನಿರ್ಮಿಸು, ನನ್ನ ಭಾರ ಹೊರಲಾಗುತ್ತದೆಯೋ ಎಂದು ನೋಡು ಎಂದ. ತಕ್ಷಣ ಬಾಣಗಳಿಂದ ತುಂಬಿದ್ದ ತನ್ನ ಬತ್ತಳಿಕೆಯನ್ನು ತೆಗೆದು ಅರ್ಜುನ ಕ್ಷಣ ಮಾತ್ರದಲ್ಲಿ ಭಾರತದಿಂದ ಲಂಕೆಯವರೆಗೂ ಬಾಣಗಳ ಸೇತುವೆಯನ್ನು ನಿರ್ಮಿಸಿಯೇ ಬಿಟ್ಟ. ಬಳಿಕ ಹನುಮಂತನಿಗೆ ಈ ಸೇತುವೆಯ ಮೇಲೆ ನಡೆ ಎಂದು ಹೇಳಿದ. ಒಂದು ವೇಳೆ ಇದು ಚೂರಾದರೆ ನಾನು ಅಗ್ನಿ ಪ್ರವೇಶ ಮಾಡಿ ಪ್ರಾಣ ಬಿಡುತ್ತೇನೆ ಎಂದು ಸವಾಲು ಎಸೆದ. ಹನುಮಂತ ಒಂದು ಹೆಜ್ಜೆ ಇಟ್ಟೊಡನೆ ಇಡೀ ಸೇತುವೆ ಲಟಲಟನೆ ಮುರಿದು ಬಿತ್ತು. ದಿಗ್ಭ್ರಾಂತನಾದ ಅರ್ಜುನ ಮತ್ತೊಮ್ಮೆ ತನ್ನ ಧನಸ್ಸಿನಿಂದ ಬಾಣಗಳ ಮತ್ತೊಂದು ಸೇತುವೆಯನ್ನು ಕಟ್ಟಿದ. ಹನುಮಂತ ಈ ಸೇತುವೆಯ ಮೇಲೆ ಕಾಲಿಟ್ಟ ತಕ್ಷಣ ಈ ಸೇತುವೆಯೂ ಮುರಿದು ಬಿತ್ತು. ಜೊತೆಗೆ ಅರ್ಜುನನ ಅಹಂಭಾವವು ಮುರಿದು ಬಿತ್ತು. ಸೋಲೊಪ್ಪಿಕೊಂಡ ಅರ್ಜುನ ಅಗ್ನಿ ಪ್ರವೇಶಿಸಿ ಪ್ರಾಣ ಕಳೆದುಕೊಳ್ಳಲು ಸಿದ್ಧನಾದ. ಆಗ ಅಲ್ಲಿ ಬಾಲಕನೊಬ್ಬ ಪ್ರತ್ಯಕ್ಷನಾಗಿ ಅರ್ಜುನನನ್ನು ಹೀಗೆ ಕೇಳುತ್ತಾನೆ, ಯಾವ ಕಾರಣಕ್ಕಾಗಿ ನಿಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದೀರಿ ಎಂದು ವಿಚಾರಿಸಿದ. ಅರ್ಜುನ ಮತ್ತು ಹನುಮಂತ ಇದುವರೆಗೆ ನಡೆದ ಘಟನೆಗಳನ್ನು ತಿಳಿಸಿದರು. ಇದಕ್ಕೆ ಉತ್ತರ ನೀಡಿದ ಬಾಲಕ, ನೀವಿಬ್ಬರು ಹೇಳುತ್ತಿರೋದು ಸತ್ಯವೇ ಇರಬಹುದು, ಆದರೆ ಖಚಿತವಾಗಿ ನೋಡಿದವರಾರೂ ಇಲ್ಲವಲ್ಲ. ನೀವು ಇನ್ನೊಮ್ಮೆ ಸೇತುವೆ ಕಟ್ಟಿ ಮುರಿಯಿರಿ, ನಾನು ಸಾಕ್ಷಿಯಾಗಿರುತ್ತೇನೆ. ಆ ಬಳಿಕ ಅಗ್ನಿ ಪ್ರವೇಶ ಮಾಡುವಿರಂತೆ ಎಂದು ಹೇಳಿದ. ಇದಕ್ಕೆ ಒಪ್ಪಿದ ಅರ್ಜುನ ಇನ್ನೊಂದು ಸೇತುವೆಯನ್ನು ಕಟ್ಟಿದ. ಈಗ ಹನುಮಂತ ಸೇತುವೆ ಮೇಲೆ ಏರಿದ. ಸೇತುವೆ ಮುರಿಯಲಿಲ್ಲ. ಸೇತುವೆ ಮೇಲೆ ಜಿಗಿದಾಡಿದ. ಆಗಲೂ ಸಹ ಮುರಿಯಲಿಲ್ಲ. ಕೋಪವೇರಿ ತನ್ನೆಲ್ಲ ಶಕ್ತಿಯನ್ನು ಉಪಯೋಗಿಸಿ ಮುರಿಯಲು ಪ್ರಯತ್ನಿಸಿದ. ಆದರೂ ಸಹ ಆ ಸೇತುವೆ ಮುರಿಯಲಿಲ್ಲ. ರಾಮಾಯಣದ ಸಮಯದಲ್ಲಿ ಸೀತಾಮಾತೆಯಿಂದ ಪಡೆದ ಶಕ್ತಿಯನ್ನು ಈಗ ಉಪಯೋಗಿಸಿ ಹನುಮಂತ ಗಾತ್ರದಲ್ಲಿ ಬೆಳೆಯುತ್ತಾ ಹೋದ. ಬೆಳೆಯುತ್ತಾ ಬೆಳೆಯುತ್ತಾ ದೊಡ್ಡ ಪರ್ವತದ ಗಾತ್ರದಷ್ಟು ಬೆಳೆದ. ಆದರೂ ಸಹ ಸೇತುವೆ ಮುರಿಯಲಿಲ್ಲ. ಇದನ್ನೆಲ್ಲ ನೋಡುತ್ತಿದ್ದ ಅರ್ಜುನ ಸಂಕಷ್ಟಕ್ಕೆ ಸಿಲುಕಿಬಿದ್ದ. ಈ ಹುಡುಗ ಸಾಮಾನ್ಯವನಲ್ಲ, ಏಕೆಂದರೆ ಇದೇ ಸೇತುವೆ ಇದಕ್ಕೂ ಮೊದಲು ಹುಲ್ಲುಕಡ್ಡಿಯಂತೆ ಮುರಿದು ಬಿದ್ದಿತ್ತು. ಈಗ ಪರ್ವತ ಗಾತ್ರದ ಹನುಮಂತನಿಗೂ ಮಿಸುಕಾಡುತ್ತಿಲ್ಲ.
ಈ ಶಕ್ತಿ ಸ್ವಯಂ ಭಗವಂತ ಶ್ರೀಕೃಷ್ಣನಿಂದಲೇ ಬಂದಿರಬೇಕು ಎಂದುಕೊಂಡ. ಇತ್ತ ಹನುಮಂತನ ಮನದಲ್ಲಿಯೂ ಇದೇ ವಿಚಾರ ಮುಂದುವರೆದಿತ್ತು. ಹಿಂದಿನ 2 ಸೇತುವೆಗಳು ಹುಲ್ಲುಕಡ್ಡಿನಂತೆ ಮುರಿದು ಬಿದ್ದಿದ್ದು ಈಗ ಪರ್ವತ ಗಾತ್ರದಿಂದಲೂ ಮುರಿಯುತ್ತಿಲ್ಲವೆಂದರೆ ಇದಕ್ಕೆ ಆ ಹುಡುಗನೇ ಕಾರಣವಿರಬಹುದು ಎಂದು ತಿಳಿದುಕೊಂಡ. ಹಾಗಾದರೆ ಆ ಬಾಲಕ ನನ್ನ ಜಂಬವನ್ನು ಮುರಿಯಲು ಬಂದಿರುವ ಶ್ರೀರಾಮನೇ ಆಗಿರಬೇಕು ಎಂದು ಯೋಚಿಸಿದ. ಕೂಡಲೇ ಸ್ವಗಾತ್ರಕ್ಕೆ ಇಳಿದ ಹನುಮಂತ ಮತ್ತು ಅರ್ಜುನ ಇಬ್ಬರು ಆ ಹುಡುಗನ ಕಾಲಿಗೆ ಬಿದ್ದರು. ಆಗ ಆ ಹುಡುಗನ ತನ್ನ ನಿಜ ರೂಪವನ್ನು ತೋರಿದ. ಇಬ್ಬರ ಕಲ್ಪನೆಗೂ ಮೀರಿದ ಆ ಭಗವಂತ ವಿಷ್ಣುವಾಗಿದ್ದ. ಆತ ಹೇಳಿದ, ಅರ್ಜುನ, ನೀನು ನಿನ್ನ ವಿದ್ಯೆಯ ಕುರಿತು ಅತಿ ಹೆಚ್ಚಿನ ಅಭಿಮಾನ ಹೊಂದಿದ್ದೆ. ವಿಪರೀತವಾದ ಅಭಿಮಾನ ಜಂಬಕ್ಕೆ ಬದಲಾಗುತ್ತದೆ. ಈ ಜಂಬ ನಿನ್ನ ವಿನಯವನ್ನು ಕೊಂದು ನಿನ್ನಲ್ಲಿ ವಿನಮ್ರತೆಯನ್ನು ನಾಶಪಡಿಸಿತು. ಹನುಮಂತ, ನಿನ್ನ ಅಪಾರ ಶಕ್ತಿಯನ್ನು ಕುರಿತು ನಿನ್ನಲ್ಲೂ ಜಂಬ ಮೂಡಿತ್ತು. ನಿನ್ನ ಅಪಾರ ಶಕ್ತಿಯನ್ನು ಕೇವಲ ನಿನ್ನ ಅಹಂಕಾರದ ಪ್ರದರ್ಶನಕ್ಕಾಗಿ ಉಪಯೋಗಿಸಲು ಸಿದ್ಧನಾದೆ. ನಿಮ್ಮಿಬ್ಬರಿಗೂ ಶಿಕ್ಷೆಯಾಗಬೇಕು. ಇದಕ್ಕೆ ಪ್ರತಿಕಾರವಾಗಿ ಇಂದಿನಿಂದ ನೀನು ಅರ್ಜುನನ ಧ್ವಜದಲ್ಲಿರಬೇಕು ಎಂದು ಆಜ್ಞಾಪಿಸಿದ. ಪ್ರಭುವಿನ ಅನತೆಯಂತೆ ಮಹಾಭಾರತದಲ್ಲಿ ಅರ್ಜುನನ ರಥದ ಧ್ವಜದಲ್ಲಿ ಹನುಮಂತನಿದ್ದ. ಇದೇ ಕಾರಣದಿಂದಾಗಿ ಈ ಧ್ವಜಕ್ಕೆ ಕಪಿಧ್ವಜ ಎಂದು ಹೆಸರು ಬಂದಿತು. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.